ಇನ್ನು ಪರ್ಟಿಕ್ಯುಲರ್ ಆಗಿ ಅದೇ ಈಗ ಸಾಂಗ್ ಅಂತ ಬಂದಾಗ ಹೇಳ್ತಾ ಇದ್ರಿ, ಸಾಂಗ್ ಇಂದಾನೆ ಶುರು ಮಾಡ್ತಾ ಇದ್ರಿ. ಪ್ರತಿಯೊಬ್ಬರಿಗೂ ಟಾಂಗ್ ಕೊಡೋದು ಕೂಡ ನಿಮ್ಮ ಹಾಡಿನ ಮುಖಾಂತರನೇ ಆಗಿತ್ತು. ಆ ಹಾಡುಗಳಲ್ಲಿ ಒಂದು ತುಂಬಾ ಟ್ರೆಂಡ್ ಕ್ರಿಯೇಟ್ ಮಾಡಿದ ಸೋಷಿಯಲ್ ಮೀಡಿಯಾದಲ್ಲಿ ಹೊಸದಾಗಿ, ಅದು ನಿಮ್ಮ ಮುಖಾಂತರ ಹೇಳೋದಾದ್ರೆ ಅದನ್ನ ಹೆಂಗ್ ಕ್ರಿಯೇಟ್ ಮಾಡಿದ್ರಿ ಅಂತ. ದೊಡ್ಡಮ್ಮ ದಾಸೆ. ಇಲ್ಲ ಇಲ್ಲ ಅಣ್ಣ, ಅದು ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಆಡ್ತಿದ್ದದ್ದು. ಅದು ನಾವು ಈ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಊರಲ್ಲಿ ಅವಾಗ ಆಡ್ತಿದ್ದದ್ದು, ಅದು ಐಕ್ಲೆಲ್ಲ ಸೇರ್ಕೊಂಡು. ಅದೇನ್ ನಾವೇನು ಬರೆದ್ಬಿಟ್ಟು ಲಿರಿಕ್ಸ್ ಎಲ್ಲ ಬರೆದ್ಬಿಟ್ಟು ಆಡೋದಲ್ಲ, ಅದು ಯಾರೋ ಮುಂಚೆ ಯಾರೋ ಆಡಿದ್ ನಾವು ಆಡಿರೋದು ಅಷ್ಟೇ. ಅದು ಬಾಯಿಂದ ಬಾಯಿಗೆ ಬಂದು ಆ ಟೈಮ್ಗೆ ಆಡಬೇಕು ಅನ್ನಿಸ್ತು, ಆಡಿದ್ದಷ್ಟೇ ಅಣ್ಣ. ಎಸ್, ಇನ್ ಪರ್ಟಿಕ್ಯುಲರ್ ಆಗಿ ಅಶ್ವಿನಿ ಅವರಿಗೆ ಒಂದು ರೀತಿ ಟಾಂಗ್ ಕೊಡೋಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇತ್ತು. ನಿಮಗೆ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್, ನಿಮಗೆ ಪೈಪೋಟಿ ನೀಡ್ಬೋದು ಅಂತ ಅನ್ಸಿದ್ದು ಯಾರಾಗಿದ್ರು ಆರಂಭದಲ್ಲಿ? ಹಂತ ಹಂತವಾಗಿ ಕೊನೆಗೆ ಯಾರು ಬರ್ಬೋದು ಅಂತ ನಿಮ್ಮ ಕಲ್ಪನೆ ಇತ್ತು? ಅಣ್ಣ, ನಿಮ್ಗೆ ಆ ಥರ ಹೇಳೋಕೆ ಆಗೋಲ್ಲ. ಈಗ ನಮ್ಮ ಧನುವಣ್ಣ ಇದ್ರು ಗೊತ್ತಾ, ಅವರು ನನಗೆ ಟಾಪ್ ಸಿಕ್ಸಲ್ಲೇ ಹೋಗ್ಬಿಡ್ತಾರೆ ಅಂತ ನನಗೆ ಅನ್ಕೊಂಡಿರಲಿಲ್ಲ. ಯಾಕಂದರೆ ಫಿಸಿಕಲಿ ಅಷ್ಟೊಂದು ಕೊನೆವರೆಗೂ ಗಿವ್ ಅಪೇ ಮಾಡಿಲ್ಲ ಅವಣ್ಣ. ಕರೆಕ್ಟಾಗಿ ಆಡ್ಕೊಂಬಂದ್ರು. ಈಗ ಫಿಸಿಕಲಿ ಅಂತ ಬಂದರೆ ಅವಣ್ಣ ಇದ್ದ. ಮಾತು ಅಂತ ಬಂದರೆ ಈಗ ಕರೆಕ್ಟಾಗಿ ಈಗ ಅಶ್ವಿನಿ ಮೇಡಮು, ರಕ್ಷಿತಾ, ನಮ್ಮ ಕಾವ್ಯ, ಇವರೆಲ್ಲ ಮಾತು ಅಂತ ಬಂದ್ರೆ ಸಖತ್ತಾಗಿ ಮಾತಾಡೋರು. ಈಗ ಒಬ್ಬೊಬ್ರು ಒಂದೊಂದರ ಸ್ಟ್ರಾಂಗ್ ಇದ್ರು. ಅದೇ ಈ ಮ್ಯಾಟ್ರ ನಿಮಗೆ ಈ ಬಿಗ್ ಬಾಸ್ ಶೋ ಅಲ್ಲಿ ಈಗ ಹೊರಗಡೆಯಿಂದ ನೋಡೋದಕ್ಕೂ ಒಳಗಡೆ ತುಂಬಾ ಡಿಫ್ರೆನ್ಸ್ ಇರ್ತದೆ. ನಿಮ್ಗೆ ಗೊತ್ತೇ ಆಗೋಲ್ಲ ನೀನು ಏನು ಮಾಡ್ತಿದ್ದೆ, ಅವ್ರು ಏನು ಮಾಡ್ತಾವ್ರೆ. ಈಗ ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತೀವಿ, ಅವರಿಬ್ರು ಒಂದು ಕಂಟೆಸ್ಟ್, ಅವ್ರು ಅಲ್ಲಿ ಏನು ಮಾಡ್ತಾವೆ ಅಂತ ಗೊತ್ತೇ ಆಗಲ್ವಲ್ಲ ನಿಮ್ಗೆ. ಏನು ಸ್ಟ್ರಾಟಜಿ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ, ಏನು ಟೆಲಿಕಾಸ್ಟ್ ಆಯ್ತದೆ, ಏನು ನೋಡ್ತಾರೆ ಜನ, ಯಾವ್ದು ಇಷ್ಟಪಡ್ತಾನೆ ಅಂತ ಗೊತ್ತೇ ಆಗೋಲ್ವಲ್ಲ. ಅದು ಅಂದಾಜೆ ಮಾಡೋಕ್ಕಾಗೋಲ್ಲ ಅಣ್ಣ. ಈಗ ನಿಮಗೆ ನಿಮ್ಮ ಮೇಲೆ ಜನಾಭಿಪ್ರಾಯ ಇದೆ, ಒಲವು ಜಾಸ್ತಿ ಆಗಿದೆ ಅನ್ನೋಂಥದ್ದು. ಫ್ಯಾಮಿಲಿ ಎಲ್ಲ ಒಳಗಡೆ ಬಂದಾಗ ಒಂದು ಸಣ್ಣ ಕ್ಲೂ ಸಿಗ್ತಾ ಹೇಗೆ ಅನ್ನಿಸ್ತು ಅಂತ? ಯಾವ್ದಣ್ಣ? ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಳಗಡೆ ಬಂದ್ರಲ್ಲ, ಆವಾಗ ನಿಮ್ಮ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯ ಹೊರಗಡೆ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಹೇಗೆ ಅನಿಸ್ತು ಅಂತ? ಅಣ್ಣ, ನನಗೆ ಒಂದ್ಸಲ ಸೈಕ್ ಆಗಿದ್ದೇನು ಅಂದರೆ, ಈ ಫ್ಯಾಮಿಲಿಯವರೆಲ್ಲ ಬಂದು ನಾನು ಎಲ್ಲರೂ ಕಾಲು ಹೇಳ್ತಾವ್ನಿ, ಇಂಥವ್ರು ರೇಗ್ಸಿಲ್ಲ, ಇಂಥವ್ರ ಜೊತೆ ಜಗಳಾಡಿಲ್ಲ, ಇಂಥವ್ರ ಜೊತೆ ಟಾಂಗ್ ಕೊಟ್ಟಿಲ್ಲ ಅನ್ನಂಗೆ ಇಲ್ಲ ಅಣ್ಣ. ಎಲ್ಲರ ಜೊತೆನೂ ನಾನು ಮೈಂಡು ಫ್ಯಾಮಿಲಿ ರೌಂಡ್ ಅಂತ ಬಂದ ತಕ್ಷಣ ಎಲ್ಲ ಅಪ್ಪ ಅಮ್ಮದಿರು ಬಂದು ನನಗೆ ಬೈತಾರೆ, ಇಲ್ಲ ಒಡಿಗೆ ಬರ್ತಾರೆ ಅಂತಲೇ ಇದ್ದದ್ದು. ಯಾಕಂದ್ರೆ ಹಂಗಿತ್ತು ಪರಿಸ್ಥಿತಿ ನಂದು. ಎಲ್ಲ ಬಂದು ಯಾರು ಇಷ್ಟ ಅಂದ್ರೆ ಗಿಲ್ಲಿ ಇಷ್ಟ ನನಗೆ ತಲೆ ಕೆಟ್ಟೋಯ್ತು. ಇವ್ರು ಸುಮ್ಮನೆ ಹೇಳ್ತಾವ್ರ ಇಲ್ಲ ಡಚಾಕ್ ಮಾಡ್ತಾವ್ರ ಅಂತ ನನಗೆ ಕ್ಯಾಪ್ಟೇನು ಆಗ್ಬಿಟ್ಟು ಅವರಿಂದಾನೆ. ನಿಜವಾಗ್ಲೂ ಅದಂತೂ ಮರೀಕೆ ಆಗಲ್ಲ ಅಣ್ಣ. ಈಗ ಒಬ್ಬ ಪೇರೆಂಟ್ಸ್, ಅವ್ರ ಮಗನೂ ಕಂಟೆಸ್ಟೆಂಟು, ನಾನು ಕಂಟೆಸ್ಟೆಂಟು, ನನಗೆ ಗಿಲ್ಲಿ ಇಷ್ಟ ಅಂತ ಅದು ಎಷ್ಟು ಖುಷಿ ಆಯ್ತದೆ ಹೇಳಿ. ಅವರು ಎಲ್ಲರ ಆಶೀರ್ವಾದ, ಪಾಪ ನಮ್ಮ ಕೋ ಕಂಟೆಸ್ಟೆಂಟ್ ಏನಿರ್ತಾರೆ ಅವ್ರ ಅಪ್ಪ ಅವ್ರ ಅಮ್ಮ ಏನು ಪೇರೆಂಟ್ಸ್ ಎಲ್ಲ ಬಂದಿರೋ ಅವ್ರ ಆಶೀರ್ವಾದನೂ ನಾನು ಕ್ಯಾಪ್ಟನ್ ಆಗೋಕ್ಕೆ ಕಾರಣ ಆಯಿತು ಅಣ್ಣ.